ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದಂತ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿನ್ನೆ ವಿಧಿವಶರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದು ವಯೋಸಹಜ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದರೆ ನಿನ್ನೆ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಾರ್ವಜನಿಕರಿಗೆ ಮಧ್ಯಾಹ್ನ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಸಾಕಷ್ಟು ರಾಜಕೀಯ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಇನ್ನು ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೀತಾ ಇದೆ. ಕಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಸಿಎಂ, ಡಿಸಿಎಂ, ಮಲ್ಲಿಕಾರ್ಜುನ್ ಖರ್ಗೆ, ಬಿಎಸ್ವೈ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ತಾರೆ. ಇವತ್ತಿನ ಕಲಾಪವನ್ನ ಮೊಟಕುಗೊಳಿಸಿ ದಾವಣಗೆರೆಯತ್ತ ಲೀಡರ್ಸ್ ಹೊರಡ್ತಾರೆ. ದಾವಣಗೆರೆಯಲ್ಲಿ ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ಪಾರ್ಥಿವ ಶರೀರದ ದರ್ಶನಕ್ಕೆ ಇಡಲಾಗಿದೆ. ಮೊದಲ ಪುತ್ರ ಗಣೇಶ್ ನಿವಾಸದಲ್ಲಿ ಪಾರ್ಥಿವ ಶರೀರದ ಪೂಜೆ ನೆರವೇರಿದೆ. ಅದಾದ್ಮೇಲೆ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಪಾರ ಬೆಂಬಲಿಗರು, ಅಭಿಮಾನಿಗಳು ಈಗ ಪಾರ್ಥಿವ ಶರೀರದ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿ ಒಂದು ಕಡೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಂತಿಮ ವಿಧಿವಿಧಾನಕ್ಕೆ ತಯಾರಿಗಳಾಗ್ತಾ ಇದೆ. ಸೊ ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಶರಣು ಹಂಪಿ ಅಂಡ್ ಸಂಜಯ್. ಫಸ್ಟ್ ಅವ್ರ ನಿವಾಸದ ಹತ್ರ ಹೋಗೋಣ. ಶರಣು ಹಂಪಿ, ಸೊ ಈಗ ಮೊದಲ ಪುತ್ರ ಗಣೇಶ್ ಅವ್ರ ನಿವಾಸದಲ್ಲಿ ಪಾರ್ಥಿವ ಶರೀರ ಇಟ್ಟಿದ್ದಾರೆ. ಅಲ್ಲಿ ಎಷ್ಟೊತ್ತು ಅವಕಾಶ ಇರುತ್ತೆ? ಅದಾದ್ಮೇಲೆ ಎಸ್ ಮಲ್ಲಿಕಾರ್ಜುನ್ ಅವ್ರ ನಿವಾಸಕ್ಕೆ ಎಷ್ಟೊತ್ತಿಗೆ ತಗೋಬರ್ತಾರೆ? ಶರ್ಮಿತಾ, ಈಗ ಎಸ್ ಮಲ್ಲಿಕಾರ್ಜುನ್ ನಿವಾಸದ ಮುಂಭಾಗದಲ್ಲಿ ಈಗ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಬೆಳಗ್ಗೆ ಪಾರ್ಥಿವ ಶರೀರವನ್ನು ಕರೆತಂದಾಗ 3 ಮನೆಗಳಲ್ಲೂ ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪೂಜೆ ಆಯಿತು. ಪೂಜೆ ನಂತರ ಈಗ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು. ಇಲ್ಲಿ ಗಣ್ಯರಿಗೆ, ಬಾಪೂಜಿ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ನೆರೆಹೊರೆಯವರಿಗೆ ಮಾತ್ರ ಅವಕಾಶ ಇರೋದು. ಸಾರ್ವಜನಿಕರಿಗೆ ಮಧ್ಯಾಹ್ನ 12 ಗಂಟೆಯ ನಂತರ ಹೈಸ್ಕೂಲ್ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಾಗೆ ಕೂಡ ಸಾರ್ವಜನಿಕರು ಭಾರಿ ಸಂಖ್ಯೆಯಲ್ಲಿ ಬರ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಕುಟುಂಬದ ಸದಸ್ಯರೆಲ್ಲರೂ ಕೂಡ, ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಇಷ್ಟೊತ್ತು ಇಲ್ಲಿದ್ರು. ಸೊ ಅವ್ರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಭಾವುಕರಾಗಿ ಕಣ್ಣೀರು ಹಾಕ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಈ ಕ್ಯೂ ಏನಿದೆ, ನಿಮಗೆ ಸರತಿ ಸಾಲಿನಲ್ಲಿ ಕ್ಯೂ ನಿಂತಿರೋದು ಅತಿ ದೊಡ್ಡದಾದಂತಹ ಕ್ಯೂ. ಇಡೀ ರಸ್ತೆಯುದ್ದಕ್ಕೂ ಕೂಡ ಹೊರಭಾಗದಲ್ಲೂ ಕೂಡ ಕ್ಯೂ ಇದೆ. ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಸಿಎಂ ಅಂತ ಯಡಿಯೂರಪ್ಪ, ಹೀಗೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಲಿದ್ದಾರೆ. ಹೈಸ್ಕೂಲ್ ಮೈದಾನದಲ್ಲಿ ಅಲ್ಲಿ ಅಂತಿಮ ದರ್ಶನ ಪಡೆಯಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 6 ಹೆಲಿಕಾಪ್ಟರ್ಗಳಲ್ಲಿ ದೆಹಲಿಯಿಂದನೂ ಕೂಡ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಗಣ್ಯರು, ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಕಾಂಗ್ರೆಸ್ನ ಖಾಯಂ ಖಜಾಂಚಿ ಅನ್ನೋ ರೀತಿನೇ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತವರು, ದಾವಣಗೆರೆಯ ದಣಿ ಅಂತನೂ ಕೂಡ ಹೆಸರುವಾಸಿಯಾದಂತವರು. ಅವರು ಇನ್ನಿಲ್ಲ ಅನ್ನುವಂತ ಸುದ್ದಿಯನ್ನ ಅರಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅವರ ಸಿಬ್ಬಂದಿಗಳು ಈಗಷ್ಟೇ ಬಂದು ಭಾವುಕರಾಗಿ ಕಣ್ಣೀರು ಹಾಕಿರುವಂತ ದೃಶ್ಯಗಳು ಕೂಡ ಕಂಡು ಬಂದು, ಈ ಕ್ಯೂಎನ್ ನೀವು ನೋಡ್ತಾ ಇದ್ದೀರಿ. ಶಾಮನೂರು ಶಿವಶಂಕರಪ್ಪ ಅವರ ನಿವಾಸ, ಮಲ್ಲಿಕಾರ್ಜುನ ನಿವಾಸ ಏನಿದೆ, ನಿವಾಸದುದ್ದಕ್ಕೂ ಕೂಡ ನಿಮಗೆ ಹೊರವಲಯದಲ್ಲೂ ಕೂಡ, ಗೇಟ್ ಹೊರಗಡೆನೂ ಕೂಡ ಇದೇ ರೀತಿಯಾಗಿ ಕ್ಯೂ ಇರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಇಲ್ಲಿ ಜನರನ್ನು ಕೂಡ ಮಾತಾಡ್ಸೋಂತ ಪ್ರಯತ್ನ ಪಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ಶಾಮನೂರವರು ಇಲ್ಲ ಅನ್ನುವಂತ ಸುದ್ದಿ ತಿಳಿದಾಗ ನಿಜವಾಗ್ಲೂ ಕೂಡ ಬೇಜಾರು ಆಗಿದೆ. ಬೇಜಾರಲ್ಲ ಸರ್, ನಮ್ ದಾವಣಗೆರೆ ಕಳಶನೇ ಕಳ್ಕೊಂಡ್ಬಿಟ್ಟಿದೀವಿ ಸರ್. ನಾನು 8ನೇ ತರಗತಿ ಇದ್ದಾಗಿದ್ದನು ನನ್ನ ಅಜ್ಜರ್ನ ನೋಡ್ತೇನೆ. ನಾನು ಇದೇ ಊರ್ನೋಳು ಸರ್. ನನಗೆ ಎಲ್ಲ ರೀತಿಯಿಂದಲೂ ಪ್ರೋತ್ಸಾಹ ಕೊಟ್ಟಂತ ಅಜ್ಜರ್ನ ಇವತ್ತು ಕಳ್ಕೊಂಡಿದೀವಿ ಅಂದ್ರೆ ನಂಬೋಕ್ ಸಾಧ್ಯನೇ ಇಲ್ಲ ಸರ್. ನಮ್ಗೆ ಎಲ್ಲ ರೀತಿಯಿಂದಲೂ ಜಾತಿ, ಮತ, ಲಿಂಗ ಎಲ್ಲವನ್ನು ಮೀರಿ ನಿಂತಂತ ನಮ್ಮ ಅಜ್ಜನವರು ಸರ್. ಈ ರೀತಿಯಾದಂತ ಅಭಿಪ್ರಾಯ ಪ್ರತಿಯೊಬ್ಬರದು ಕೂಡ ಆಗಿದೆ. ಈ ಕ್ಯೂ ನೋಡ್ತಾ ಹೋದ್ರೆ ಶಾಮನೂರ್ ಅವರ ಪ್ರೀತಿ, ಅಭಿಮಾನ, ಅವ್ರ ಮೇಲೆ ಇದ್ದಂತ ಪ್ರೀತಿ, ಅಭಿಮಾನ ಎಷ್ಟಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಶರ್ಮಿತಾ, ಇನ್ನೊಂದ್ ಕಡೆ ಕಲೇಶ್ವರ ರೈಸ್ ಮಿಲ್ ಹತ್ರ ಆವರಣದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಆಗಿದೆ. ಸಂಜಯ್, ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳು ಹೆಂಗ್ ನಡೀತಾ ಇದೆ? ಎಷ್ಟೊತ್ತಿಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅಲ್ಲಿ ಯಾರೆಲ್ಲ ಪ್ರಮುಖರು ಬರುವಂತ ನಿರೀಕ್ಷೆ? ಎಸ್ ಶರ್ಮಿತಾ, ಏನು ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆಗೆ ಏನು ಮಲ್ಲಿಕಾರ್ಜುನ್ ಒಡೆತನದ ಕಲೇಶ್ವರ ಮಿಲ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ. ಏನು ವೀರಶೈವ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಂತ ಹೇಳಲಾಗ್ತದೆ. ಅದಲ್ಲದೆ ಕೂಡ ಏನು
ಏನು ಅವರ ಪತ್ನಿ ಏನಿದ್ದಾರೆ ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಏನು ಪಾರ್ವತಮ್ಮನವರು ಅವರ ಒಂದು ಸಮಾಧಿ ಪಕ್ಕದಲ್ಲೇ ಈ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಏನು ಈಗ ಸದ್ಯ ಒಂದು 10 ಗಂಟೆವರೆಗೂ ಅವರೇನು ಎಸ್ ಮಲ್ಲಿಕಾರ್ಜುನ ಅವರ ಮನೆಯ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಅವರ ಕುಟುಂಬಸ್ಥರಿಗೆ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ಬಳಿಕ ಏನು ಸುಮಾರು ಒಂದು 11:30 ಬಳಿಕ ಏನು ನಗರದ ಹೈಸ್ಕೂಲ್ ಮೈದಾನದ ಬಳಿ ಅಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಬರುತ್ತೆ. ಅದಾದ ಬಳಿಕ ಅಲ್ಲಿ ಸಾರ್ವಜನಿಕರಿಗೆ 2 ರಿಂದ 3 ಗಂಟೆಗಳ ಕಾಲ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗ್ತಿದೆ. ಅದಾದ ಬಳಿಕ ಮತ್ತೆ ಪ್ರಮುಖ ಬೀದಿಗಳ ಮುಖಾಂತರ ಏನು ಕಲ್ಲೇಶ್ವರ ಮಲ್ಲಿಗೆ ಬಂದಂಥ ಏನು ಪಾರ್ಥಿವ ಶರೀರ ಸಂಜೆ ಸುಮಾರು 4:30 ಗಂಟೆಯ ಸುಮಾರಿಗೆ ಏನು ಅಂತ್ಯಕ್ರಿಯೆ ನಡೆಯುತ್ತೆ ಅಂತೇಳಿ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಹೇಳಿದರೆ, ಅವರ ಆಪ್ತರು ಕೂಡ ಹೇಳಿದರೆ. ಈ ಜಿಲ್ಲಾಧಿಕಾರಿಗಳು ಸಹ ಏನು ಈ ಸ್ಥಳಕ್ಕೆ ಬಂದು ಇಲ್ಲೂ ಕೂಡ ಜನ ಸೇರೋ ಸಾಧ್ಯತೆಗಳಿದೆ. ಯಾಕಂದರೆ ಸಾಕಷ್ಟು ಮಠಾಧೀಶರು ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಜಿಲ್ಲಾಡಳಿತವು ಕೂಡ ಇಲ್ಲಿ ಏನು ಬೇಕಾ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ವ್ಯವಸ್ಥೆ ಮಾಡಿಕೊಳ್ಳಿದೆ. ಶರ್ಮಿತಾ, ಥ್ಯಾಂಕ್ ಯು ಸಂಜಯ್, ಥ್ಯಾಂಕ್ ಯು ಶರಣು, ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ.